ನಮಸ್ಕಾರ ರವಿ, ನೀವಿಲ್ಲಿಗೆ ನಿಮ್ಮ ಸಕ್ಕರೆ ಕಾಯಿಲೆಗೆ ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡ್ಕೊಳ್ಳೋದ್ರ ಬಗ್ಗೆ ತಿಳ್ಕೊಳಕ್ಕೆ ಬಂದಿದ್ದೀರಾ, ಹೌದಲ್ವಾ? ಹೌದು ಡಾಕ್ಟ್ರೆ, ನಾನು ಸಕ್ಕರೆ ಕಾಯಿಲೆಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ತುಂಬ ಜನ ಹೇಳೋದನ್ನ ಕೇಳಿದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ನನಗೆ ತುಂಬ ಗೊಂದಲ ಆಗ್ತಿದೆ. ಅದಕ್ಕೆ ನಿಮ್ಮನ್ನು ಕೇಳಿ ನಿಮ್ಮ ಸಲಹೆ ಪಡೆಯೋಕೆ ಬಂದೆ. ಆಗಲಿ, ನಿಮ್ಗೇನು ಗೊಂದಲ ಇದೆಯೋ ಅದನ್ನ ಬಗ್ಗೆ ಅರಿಸ್ಕೊಳ್ಳಿ. ಮೊದಲನೇದಾಗಿ ಜನ ಹೇಳ್ತಾರೆ ಸಕ್ಕರೆ ಕಾಯಿಲೆ ಇರೋರು ಅನ್ನ ತಿನ್ನಬಾರ್ದು ಅಂತ. ಇದು ನಿಜನಾ? ಖಂಡಿತ ಇಲ್ಲ. ಇದು ಜನರ ಸಾಮಾನ್ಯ ಮೂಢನಂಬಿಕೆ. ನೀವು ಅನ್ನ ತಿನ್ಬೋದು, ಆದರೆ ಕೆಂಪಕ್ಕಿ ಅನ್ನ ತಿನ್ನೋದು ಉತ್ತಮ. ನೀವು ಅನ್ನದ ಪ್ರಮಾಣನ ಕಡಿಮೆ ಮಾಡಿ, ಅದ್ರ ಬದಲಾಗಿ ಸೊಪ್ಪು ತರಕಾರಿನ ಜಾಸ್ತಿ ಸೇವನೆ ಮಾಡಿ. ಇದು ನಿಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗೋದನ್ನ ನಿಧಾನ ಮಾಡುತ್ತೆ. ಅಂದಾಗೆ ನಾನು ಸ್ವೀಟ್ಸ್ ತಿನ್ಬೋದಾ ಅಥವಾ ಶಾಶ್ವತವಾಗಿ ಬಿಟ್ಬಿಡ್ಬೇಕಾ? ಶಾಶ್ವತವಾಗಿ ಬಿಡೋದೇನು ಬೇಕಾಗಿಲ್ಲ, ಆದರೆ ಮಿತಿಯಲ್ಲಿರಬೇಕು. ಆರೋಗ್ಯಕರವಾದ ನೈಸರ್ಗಿಕ ಸಕ್ಕರೆಯಿಂದ ಮಾಡಿರುವ ಸ್ವೀಟ್ಸ್ ಕೂಡ ಸಿಗುತ್ತೆ. ಅದನ್ನು ಹಬ್ಬದ ದಿನಗಳಲ್ಲಿ ಸ್ವಲ್ಪ ತಿನ್ಬೋದು. ಮತ್ತೆ ಹಣ್ಣುಗಳು? ಕೆಲವ್ರು ಹೇಳ್ತಾರೆ ಸಕ್ಕರೆ ಕಾಯಿಲೆ ಇರೋರು ಹಣ್ಣನ್ನು ತಿನ್ನಲೇಬಾರ್ದು ಅಂತ. ಅದು ನಿಜ ಅಲ್ಲ. ಹಣ್ಣುಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಆದರೆ ನೀವು ಸರಿಯಾಗಿ ಆಯ್ಕೆ ಮಾಡಬೇಕು. ಕಡಿಮೆ ಸಕ್ಕರೆ ಅಂಶ ಇರುವಂಥ ಹಣ್ಣುಗಳು ಅಂದರೆ ಸೇಬು, ಕಿತ್ತಳೆ, ಸೀಬೆಕಾಯಿನ ತಿನ್ಬೋದು. ಹಾಗೆ ಹಣ್ಣಿನ ಜ್ಯೂಸ್ ಕುಡಿಯೋ ಬದಲು ಪೂರ್ತಿ ಹಣ್ಣನ್ನು ತಿನ್ನೋದು ಉತ್ತಮ. ಒಂದು ಕಡೆ ಪ್ರಶ್ನೆ ಡಾಕ್ಟ್ರೆ, ನಾನು ಕೊಬ್ಬಿನ ಅಂಶ ಇರೋ ಪದಾರ್ಥ ತಿನ್ನಬಾರ್ದಾ? ಒಳ್ಳೆಯ ಕೊಬ್ಬಿನಾಂಶ ಇರೋ ಪದಾರ್ಥಗಳು ಅಂದರೆ ತೆಂಗಿನ ಎಣ್ಣೆ, ಬಾದಾಮಿ, ಗೋಡಂಬಿನ ತಿನ್ಬೋದು, ಆದರೆ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನ ತಿನ್ನಬೇಡಿ. ಥ್ಯಾಂಕ್ಸ್ ಡಾಕ್ಟ್ರೆ, ನನಗಿವಾಗೆಲ್ಲ ಅರ್ಥ ಆಗಿದೆ. ನಾನು ಇವತ್ತಿಂದಾನೇ ನನ್ನ ಆಹಾರ ಪದ್ಧತಿನ ಬದಲಾವಣೆ ಮಾಡ್ಕೋತೀನಿ. ಒಳ್ಳೆಯದು ರವಿ, ನೆನಪಿರಲಿ, ಸರಿಯಾದ ಆಹಾರ ಪದ್ಧತಿ ಜೊತೆಗೆ ನಿಮ್ಮ ಜೀವನ ಶೈಲಿಯಿಂದ ನಿಮ್ಮ ಸಕ್ಕರೆ ಕಾಯಿಲೆನ ನಿರ್ವಹಿಸ್ಬೋದು.